ದೊಡ್ಡಗೌಡರಿಗೆ 93ನೇ ಜನ್ಮದಿನ. ದಾಂಪತ್ಯ ಜೀವನಕ್ಕೆ 70 ಸಂವತ್ಸರಗಳ ಸಂಭ್ರಮ. ಶುಭ ಕೋರಿದ ಡಾಕ್ಟರ್ ಬಿ ಅಂದಾನಪ್ಪ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. JDS ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. ಹಳ್ಳಿಯಿಂದ ದಿಲ್ಲಿಯವರೆಗೆ ಜನಮೆಚ್ಚುಗೆಗೆ ಪಾತ್ರರಾಗಿರುವ, ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ಗಳಿಸಿರುವ ಈ ದೇಶ ಕಂಡಂತ ಅಪರೂಪದ ರಾಜಕಾರಣಿ, ಮಾಜಿ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ HD ದೇವೇಗೌಡರು ತಮ್ಮ 93ನೇ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಂಡ ಶುಭ ಸಂದರ್ಭದಲ್ಲಿ ಅವರನ್ನು ಪೂಜ್ಯ ಭಾವನೆಯಿಂದ ಆರಾಧಿಸುವ JDS ರಾಜ್ಯ ಉಪಾಧ್ಯಕ್ಷರಾದ ದಾಸರಳ್ಳಿ ನಗರಸಭೆ ಮಾಜಿ ಅಧ್ಯಕ್ಷರು, ಸಮಾಜ ಸೇವಕರು, ಯಶಸ್ವಿ ಉದ್ಯಮಿಗಳು ಆದ ಲಗ್ಗೆರೆ ಡಾಕ್ಟರ್ ಬಿ ಅಂದಾನಪ್ಪನವರು ಶುಭ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ HD ದೇವೇಗೌಡರು ಹಾಗೂ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು 7 ದಶಕಗಳ ದಾಂಪತ್ಯ ಜೀವನ ಯಶಸ್ವಿಯಾಗಿ ಮುಗಿಸಿ 8ನೇ ದಶಕದತ್ತ ಪದಾರ್ಪಣೆ ಮಾಡುತ್ತಿರುವ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಬಿ ಅಂದಾನಪ್ಪನವರು ದಂಪತಿಗಳಿಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು 100 ಕಾಲ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ 93ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಸನ್ಮಾನ್ಯ ಅಪ್ಪಾಜಿಯವರು ಒಂದು ಹಾಸನದ ಒಂದು ಅರದನಲ್ಲಿ ಎನ್ನುವಂಥ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ತಾಲೂಕು ಪಂಚಾಯಿತಿ ಮಟ್ಟದಿಂದ ಇವತ್ತು ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ರಾಷ್ಟ್ರದ ಪ್ರಧಾನಿಯಾಗಿ, ಒಬ್ಬ ರೈತನ ಮಗ ಕೆಂಪಕೋಟೆಯ ಮೇಲೆ ಬಾವುಟವನ್ನು ಹಾರಿಸಿದಂಥ ಏಕೈಕ ರೈತಾಪಿ ಅಂತ ಹೇಳಿದರೆ ಅದು ಸನ್ಮಾನ್ಯ ದೇವೇಗೌಡರು. ಅವರು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಈ ರಾಷ್ಟ್ರದ ಈ ಸಂಸತ್ತಿನ ರಾಜ್ಯಸಭಾ ಸಂಸತ್ ಸದಸ್ಯರಾಗಿ ಇವತ್ತು ದೇಶ ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆ ಇವತ್ತು ಅಪಾರವಾದಂಥ ಈ ಒಂದು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಮಹಾನ್ ವ್ಯಕ್ತಿ ಅಪ್ಪಾಜಿಯವರು. ಅವರು ಇವತ್ತು 93ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಭಗವಂತ ಅವರಿಗೆ ಮಟ್ಟದ ಮಂದಾಗಿ ಆರೋಗ್ಯ, ಆಯುಷ್ಯು, ಸರ್ವಸ್ವವನ್ನು ಕೊಟ್ಟು ಇನ್ನೂ ಜನರ ಸೇವೆ ಮಾಡುವಂಥ ಅವಕಾಶವನ್ನು ಆ ಭಗವಂತ ಕಲ್ಪಿಸಿಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೊಂದು ವಿಚಾರ ಅಂದರೆ, ವಿಶೇಷವಾದ ಒಂದು ಸಂಗತಿ ಅಂದರೆ, ಇವತ್ತು ಇನ್ನೇನು ನಾಳೆ 25ನೇ ತಾರೀಕು ಇದೇ ತಿಂಗಳು ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರ ವಿವಾಹದ 70ನೇ ವರ್ಷದ ಆಚರಣೆಯನ್ನು ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ. ಆ ದಂಪತಿಗಳಿಗೆ ಆ ತಾಯಿ, ಆ ಮಹಾತಾಯಿ, ಆ ದೇವೇಗೌಡ ಅಪ್ಪಾಜಿಯವರ ಒಂದು ಜೊತೆಯಲ್ಲಿ ಕೂಡಿ ಅವರ ಒಂದು ಅಪಾರವಾದಂಥ ಒಂದು ಇದಕ್ಕೆ ಕೀರ್ತಿಗೆ ಪಾತ್ರರಾದಂಥ ಆ ಮಾತೆಗೆ, ಅವ್ರಿಗೂ ಮತ್ತು ಅಪ್ಪಾಜಿಯವರಿಗೂ ಇನ್ನೂ ಜೊತೆಯಲ್ಲಿ ಅವರು ಇನ್ನೂ 100 ಕಾಲ ಬಾಳಿ ಒಳ್ಳೆಯದಾಗಲಿ, ಭಗವಂತ ಅವ್ರಿಗೆ ಆರೋಗ್ಯ, ಆಯುಷ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಆತ್ಮೀಯ ವೀಕ್ಷಕರೇ, JDS ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡುವುದರೊಂದಿಗೆ ನಮ್ಮನ್ನು ಪ್ರೋತ್ಸಾಹಿಸಿ. ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಹೊಸ ಅಪ್ಡೇಟ್ಸ್ಗಳನ್ನು ವೀಕ್ಷಿಸಬಹುದು. ಧನ್ಯವಾದಗಳು. ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್.